ಹನುಮಂತನು ಜ್ಯೋತಿ ಸ್ವರೂಪನು. ಆತನನ್ನು ಭಕ್ತಿಯಿಂದ ಪೂಜಿಸಿದರೆ ಕಷ್ಟಗಳು ದೂರವಾಗಿ ಮನೋಭಿಷ್ಟಗಳು ನೆರವೇರುತ್ತವೆ ಎಂಬ ನಂಬಿಕೆ ಇದೆ. ಅದಕ್ಕಾಗಿಯೇ ಪ್ರತಿ ಮಂಗಳವಾರ ಹಾಗೂ ಶನಿವಾರ ವಿಶ್ವದಾದ್ಯಂತ ಆತನಿಗೆ ಪೂಜೆಗಳು ನಡೆಯುತ್ತವೆ. ಈ ಪೂಜೆಯಲ್ಲಿ ವಿಶೇಷವಾಗಿ ವೀಳ್ಯದೆಲೆ ಮಾಲೆಯನ್ನು ಸಮರ್ಪಿಸುವುದು ಆಚಾರ. ಏಕೆಂದರೆ ಹನುಮನ್ ದೇವರಿಗೆ ವೀಳ್ಯದೆಲೆ ಅತ್ಯಂತ ಪ್ರೀತಿ ಪಾತ್ರವಾದದ್ದು. ಸೀತೆಯನ್ನು ಹುಡುಕುವಾಗ ಹನುಮನ್ ದೇವರು ಅಶೋಕವನಕ್ಕೆ ತಲುಪಿದರು. ಅಲ್ಲಿ ಸೀತಮ್ಮ ಇರುವುದನ್ನು ಕಂಡು ರಾಮನ ಬಳಿಗೆ ಹಿಂತಿರುಗಿಯುವ ಮುನ್ನ ಅವಳ ಆಶೀರ್ವಾದವನ್ನು ಬೇಡಿದರು. ಆ ಸಮಯದಲ್ಲಿ ವನದಲ್ಲಿ ಹೂಗಳು ಅವಳ ಕೈಗೆ ಸಿಗದೆ ಹೋದ ಕಾರಣ ಅವರು ವೀಳ್ಯದೆಲೆಯನ್ನು ಕಿತ್ತು ಹನುಮನ್ ದೇವರ ತಲೆಯ ಮೇಲೆ ಇಟ್ಟು ಆಶೀರ್ವಾದ ಮಾಡಿದರು. ಆಗಿನಿಂದ ಹನುಮಂತನಿಗೆ ವೀಳ್ಯದೆಲೆ ವಿಶೇಷವಾಗಿತ್ತು. ಅದಲ್ಲದೆ ಸೀತಾದೇವಿ ಬಳಿಯಿಂದ ಹೊರಟ ಹನುಮನ್ ದೇವರು ಆಕಾಶದಲ್ಲಿ ಗಟ್ಟಿಯಾಗಿ ಗರ್ಜಿಸಿದರು. ಆ ಶಬ್ದವನ್ನು ಕೇಳಿ ವಾನರರು ಸೀತಮ್ಮ ಸಿಕ್ಕಿದರು ಎಂದು ಸಂತೋಷದಿಂದ ಕಾದಿದ್ದರು. ಹನುಮನ್ ದೇವರು ಹಿಂತಿರುಗಿ ಬಂದಾಗ ವೀಳ್ಯದೆಲೆ ಮಾಲೆಯನ್ನು ಹಾಕಿ ಸನ್ಮಾನ ಮಾಡಿದರು. ಆ ಕ್ಷಣದಿಂದ ಹನುಮಂತನು ಪರಮಾನಂದದಿಂದ ಭಕ್ತರಿಗೆ ಆಶೀರ್ವಾದ ನೀಡಿದರು. ಅದಕ್ಕಾಗಿಯೇ ಇಂದಿಗೂ ಆತನಿಗೆ ವೀಳ್ಯದೆಲೆ ಮಾಲೆಯನ್ನು ಸಮರ್ಪಿಸಿದರೆ ಭಕ್ತರಿಗೆ ಕೃಪಾಪ್ರಸಾದ ದೊರೆಯುತ್ತದೆ ಎಂಬ ನಂಬಿಕೆ ಇದೆ.